ಜಾತಕದಲ್ಲಿ ಲೋಪದೋಷ ಇಲ್ಲ ಅಂದ್ರೆ ಮಾತ್ರನೇ ನಾವು ಗಣಕೂಟಗಳಂದ್ರೆ ವಧುವರರ ಸಾಲಾವಳಿಯಲ್ಲಿ ನೋಡ್ಬೇಕಾಗ್ತದೆ. ಜಾತಕದಲ್ಲಿ ಏನಾದರೂ ಲೋಪದೋಷಗಳು ಬಂದ್ರೆ, ಯಾವ್ದಾದ್ರು ಗ್ರಹ ದೋಷನೋ, ಮಾಂಗಲ್ಯ ದೋಷನೋ, ಸಪ್ತಮ ಭಾವ ದೋಷನೋ, ಕುಜ ದೋಷನೋ ಅಥವಾ ಸರ್ಪದೋಷನೋ ಬಂದ್ರೆ ಯಾವುದೇ ಕಾರಣಕ್ಕೂ ಆ ಶಾಂತಿ ಕರ್ಮಗಳನ್ನ ಮುಗಿಸ್ಕೊಂಡೇ ಮದುವೆಗೆ ಮುಂದೆ ಹೋಗ್ಬೇಕಾಗ್ತದೆ. ಹಾಗಾಗಿ ಫಸ್ಟ್ 2 ಗಂಡು ಹೆಣ್ಣಿನ ಜಾತಕಗಳ ವಿಮರ್ಶೆ ಮಾಡಿದಾಗ ಯಾವ್ಯಾವ ರೀತಿ ಒಂದು ಯೋಗ ಇದೆ, ಅಥವಾ ಲೋಪದೋಷಗಳು ಯಾವ ರೀತಿ ಇದೆ, ಅದನ್ನ ಮ್ಯಾಚ್ ಆಗುತ್ತಾ, ಹೆಣ್ಣಿಗೂ ಗಂಡಿಗೂ ಕುಂಡಲಿ ಮ್ಯಾಚ್ ಆಗ್ತಾ ನೋಡ್ಕೊಂಡು ನೆಕ್ಸ್ಟ್ ಪ್ರೋಸೆಸ್ ಸಾಲಾವಳಿ ನೋಡ್ಕೊಂಡು ಆಮೇಲೆ ಮದುವೆಗೆ ಮುಂದುವರಿಯತಕ್ಕಂಥದ್ದು. ಈ ಲಗ್ನಕ್ಕೆ ಸಪ್ತಮ ದಾಂಪತ್ಯ ವಿಚಾರ ನೋಡ್ಬೇಕಾದ್ರೆ ನಾವು ಸಪ್ತಮ ಭಾವ ನೋಡ್ಬೇಕು, ಮತ್ತೆ ಮಾಂಗಲ್ಯಕಾರಕ ಕುಜ ನೋಡ್ಬೇಕು. ಇಲ್ಲಿ ಜಾತಕದಲ್ಲಿ ಸಪ್ತಮಾಧಿಪತಿಗಳು ತುಂಬಾ ಸ್ಟ್ರಾಂಗ್ ಆಗಿ ಹತ್ತರಲ್ಲಿ ಇರ್ತಕ್ಕಂಥದ್ದು, ಎಜುಕೇಶನ್ ಮಾಡಿರ್ತಕ್ಕಂಥ ಹುಡುಗ, ಮತ್ತೆ ಒಳ್ಳೆ ಉದ್ಯೋಗದಲ್ಲಿ ಎಜುಕೇಶನ್ ಇರತಕ್ಕಂಥ ಹುಡುಗನೇ ಜಾತಕದ ವ್ಯಕ್ತಿಗೆ ಈ ಹುಡುಗಿಗೆ ಸಿಗ್ತಾನೆ. ಅಲ್ಲಿ ಮಾಂಗಲ್ಯ ಕಾರಕನಾಗಿರ್ತಕ್ಕಂಥವನು ಕುಜ, ಇಲ್ಲಿ 3ನೇ ಮನೆಗೂ ಅಷ್ಟಮಾಧಿಪತಿಗೂ ಆಗಿರ್ತಕ್ಕಂಥ ಕುಜ ಹುಡುಗಿ ಜಾತಕದಲ್ಲಿ 11ರಲ್ಲಿ ನೀಚ ಆಗಿರ್ತಕ್ಕಂಥದ್ದು.